A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಚಿವ ಎಂಸಿ ಸುಧಾಕರ್ ವಿರುದ್ಧದ ಅಪಪ್ರಚಾರಕ್ಕೆ ರೈತ ಸಂಘದ ತೀವ್ರ ಖಂಡನೆ. ಭೂಮಾಫಿಯಾಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಜಂಗಮಕೋಟೆ ಕೈಗಾರಿಕಾ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆ ರೈತ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ನಡೆಯುತ್ತಿರುವ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೂ ರೈತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್.ಎನ್. ಕದಿರೇಗೌಡ, ಸಚಿವರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿರುವವರು ಒಂದೆಡೆ ಕೈಗಾರಿಕೆ ಬೇಡ ಎನ್ನುತ್ತಾರೆ, ಇನ್ನೊಂದೆಡೆ ಅಭಿವೃದ್ಧಿ ಬೇಕು ಎನ್ನುತ್ತಾರೆ. ಇಂತಹ ದ್ವಂದ್ವ ನಿಲುವುಗಳ ಮೂಲಕ ಸಾರ್ವಜನಿಕರನ್ನ ಹಾದಿ ತಪ್ಪಿಸಲಾಗುತ್ತಿದೆ. ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಗುರುತಿಸಲಾಗಿದ್ದ 2823 ಎಕರೆ ಭೂಮಿಯಲ್ಲಿ ಸುಮಾರು 550 ಎಕರೆ ಕೃಷಿ ಭೂಮಿಯನ್ನ ಕೈಬಿಡುವಂತೆ ರೈತರು ಮನವಿ ಮಾಡಿದ್ರು. ರೈತರ ಹಿತ ದೃಷ್ಟಿಯಿಂದ ಸಚಿವರಾದ ಸುಧಾಕರ್, ಕೈಗಾರಿಕಾ ಸಚಿವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ 550 ಎಕರೆ ಕೃಷಿ ಭೂಮಿಯನ್ನ ಕೈಬಿಟ್ಟು ಆದೇಶಿಸಿದ್ದಾರೆ ಎಂದು ಹೇಳಿದ ಅವರು, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಒಟ್ಟು 2823 ಎಕರೆ ಪ್ರದೇಶವನ್ನ ಕೈಗಾರಿಕಾ ಅಭಿವೃದ್ಧಿಗಾಗಿ ಗುರುತಿಸಲಾಗಿದ್ದು, ಈ ಪೈಕಿ 550 ಎಕರೆ ನೀರಾವರಿ ಪ್ರದೇಶವನ್ನ ಕೈಬಿಟ್ಟು ಉಳಿದ 2770 ಎಕರೆ ಭೂಮಿಯನ್ನ ಅಂತಿಮ ಅಧಿಸೂಚನೆಗೆ ಹೊರಡಿಸಲಾಗಿದೆ. ಕಳೆದ ಏಪ್ರಿಲ್ 29ರಂದು ನಡೆದ ಪತ್ರಿಕಾ ಪ್ರತಿಭಟನೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಸಂಘಟನೆಯು ತೀವ್ರವಾಗಿ ಖಂಡಿಸಿದೆ. ಭೂಮಾಫಿಯಾದವರು ಮತ್ತು ಕೆಲವು ಪಟಭದ್ರ ಹಿತಾಸಕ್ತಿಗಳು ಶಾಂತಿಯುತ ವಾತಾವರಣವನ್ನು ಕೆಡಿಸುತ್ತಿದ್ದು, ಅಂತವರ ವಿರುದ್ಧ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು, ಸರ್ಕಾರಕ್ಕೆ ಜಮೀನು ನೀಡುವ ರೈತರಿಗೆ ಸೂಕ್ತ ಮಾರುಕಟ್ಟೆ ದರದ ಭೂ ಪರಿಹಾರ, ಕುಟುಂಬದ ಒಬ್ಬರಿಗೆ ಖಾಯಂ ಉದ್ಯೋಗ ಹಾಗೂ ಜಮೀನು ನೀಡಲು ಇಚ್ಛಿಸದ ರೈತರಿಗೆ ಬದಲಿ ಜಮೀನು ನೀಡಬೇಕು ಎಂದು ರೈತ ಸಂಘ ಒತ್ತಾಯಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ.ಎ. ಪ್ರತೀಶ್, ಜಿಲ್ಲಾ ಸಂಚಾಲಕರಾದ ಹುಸೇನ್ ಸಾಬಿ, ರಾಜ್ಯ ಉಪಾಧ್ಯಕ್ಷರಾದ ಬಿ.ಕೆ. ಮುನಿವೆ ಕೆಂಪಣ್ಣ, ರಾಜ್ಯ ವಲಯ ಅಧ್ಯಕ್ಷರಾದ ರಘುನಾಥ ರೆಡ್ಡಿ, ವೆಂಕಟೇಶಪ್ಪ, ನಾರಾಯಣಮೂರ್ತಿ, ಅಂಜನಪ್ಪ, ರಮೇಶ್, ನರಸಿಂಹಮೂರ್ತಿ, ಶ್ರೀರಾಮರೆಡ್ಡಿ, ನಾಗರಾಜ್, ರಾಮಚಂದ್ರ ರೆಡ್ಡಿ, ನಾರಾಯಣಸ್ವಾಮಿ, ಎಂವಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಏನು ಅಲ್ಲಿ ನಡೀತಕ್ಕಂಥ ಒಂದು ಪ್ರಚೋದನಕಾರಿ ಭೂಮಾಫಿಯಾಗಿದ್ದಾರೋ ಅವರು ನಮ್ಮ ಉಸ್ತುವಾರಿ ಸಚಿವರನ್ನ ಅವಹೇಳನಕಾರಿ ಮಾತನ್ನು ಮಾಧ್ಯಮದಲ್ಲಿ ಬಿಂಬಿಸ್ತಾ ಮಾಧ್ಯಮ ಇದರಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅದನ್ನು ಈ ಕೂಡಲೇ ನಿಲ್ಲಿಸಬೇಕು. ನಮ್ಮ ಚಿಂತಾಮಣಿ ಏನು ರೈತ ಸಂಘ ಪೂರ್ತಿಯಾಗಿ ಖಂಡಿಸ್ತಾ ಇದೆ. ನಮ್ಮ ಅಭಿವೃದ್ಧಿ ಅಧಿಕಾರರನ್ನ ಅವರು ಯಾವ ರೀತಿಯೂ ಕಟ್ಟಕ್ಕಾಗಲ್ಲ. ಆದರೆ ಈಗ ಏನು ಅಲ್ಲಿ ಭೂಮಾಫಿಯಾಗಳಿದ್ದಾರೋ ಆ ಭೂಮಾಫಿಯಾಗಳು ಈ ಒಂದು ಅಭಿವೃದ್ಧಿನ ಸಹಿಸದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇಲ್ಲಸಲ್ಲದ ಒಂದು ಮಾಧ್ಯಮ ಇದರಲ್ಲಿ ಪ್ರತಿಬಿಂಬ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ಸರ್ಕಾರ ಆ ಥರ ಯಾರು ಬಿಂಬಿಸ್ತಾ ಇದ್ದಾರೋ ಅವ್ರ ಮೇಲೆ ಸುಮೋಟ ಕೇಸ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಏನು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ KIDBಗೆ ಸೇರಿದ ಜಮೀನುಗಳ ವಿಚಾರದಲ್ಲಿ ಕೆಲವರು ಅಶಾಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ವಹಿಸಿ ಅಂತ ಇಲ್ಲಿ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವಂಥ ಕ್ರಮ ವಹಿಸ್ತೀವಿ. ಈಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು ಮಾನ್ಯ ಉಸ್ತುವಾರಿ ಮಿನಿಸ್ಟ್ರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿಯವರಿಗೆ ವಂದಿಸ್ತಾ, ಈಗ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ 13 ಹಳ್ಳಿಗಳು, ಜಂಗಮಕೋಟೆ 13 ಹಳ್ಳಿಗಳಲ್ಲಿ 2823 ಎಕರೆ ಏನು ಕೈಗಾರಿಕಾ ಪ್ರದೇಶ ಅಂತ ಮಾಡ್ತಾರೋ ಅದನ್ನು 550 ಎಕರೆನ ಕೃಷಿ ಭೂಮಿಯನ್ನು ನಾವು ಬೇಡಿಕೆ ಇಟ್ಟಿದ್ದಕ್ಕೆ ಮಾನ್ಯ ಸಚಿವರು, ಮಾನ್ಯ ಕೈಗಾರಿಕೆ ಸಚಿವರು, ಮಾನ್ಯ
ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಇವರೆಲ್ಲ ಸೇರಿ 550 ಎಕರೆನ ಕೃಷಿ ಭೂಮಿಯನ್ನು ಬಿಟ್ಟಿರ್ತಾರೆ. ಆದರೆ ಸರ್ಕಾರಿದು 1790 ಎಕರೆ ಸರ್ಕಾರಿ ಜಮೀನಿದೆ. ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳು ಮಾಡಿ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಮಾಡೋಕೆ ಹೊರಟಿರುವಾಗ ಅಲ್ಲಿರ್ತಕ್ಕಂಥ ಕೆಲವು ಭೂಮಾಫಿಯಾಗಳು ಸಚಿವರ ಮೇಲೆ ಮಾಧ್ಯಮ ಇದರಲ್ಲಿ ಅವಹೇಳನಕಾರಿ ಮಾತುಗಳಾಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು. ಅವರೇ ಹೇಳ್ತಾರೆ ನಾವು ಕೈಗಾರಿಕೆ ಕೊಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಇದು ಮಾಡಿ ಅಂತಾರೆ. ಮೊನ್ನೆ 29ನೇ ತಾರೀಕು ತ್ರೈಮಾಸಿಕ ಸಭೆ ಇದ್ದಾಗ ಮಾನ್ಯ ಸಚಿವರು ಹಾಗೂ ಅಲ್ಲಿ ಬರ್ತಕ್ಕಂಥ ಶಾಸಕರನ್ನ ಗೆರಾವಾಗ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಏನು ಅವರೇ ಎಲ್ಲ ಭೂಮಾಫಿಯಾಗಳು ಒದ್ದಾಡಿಕೊಂಡು ಸುಮ್ಮನೆ ನಮ್ಮ ಸಚಿವರ ಮೇಲೆ ಗೂಬೆ ಕುರಿಸಂಥ ಕೆಲಸ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಚಿಂತಾಮಣಿ ರೈತ ಸಂಘ ಅದನ್ನು ಖಂಡಿಸ್ತಾ ಇದೆ. ಅಂಥವ್ರ ಮೇಲೆ ಒಂದು ಸುಮೋಟ ಕೇಸ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಈ ಭಾಗದಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ 3 ಪಕ್ಷಗಳು 4 ಪಕ್ಷಗಳು ಸೇರಿಕೊಂಡು ಈ 2-3 ಜಿಲ್ಲೆಗಳ ರೈತರನ್ನ ಬಡವರನ್ನ ನಿಶ್ಚಿತವಾಗಿ ಸಾಯಿಸಬೇಕು ಅಂತ ಮುಂದಾಗಿದ್ದಾರೆ. ಯಾವ ಥರ ಮುಂದಾಗಿದ್ದಾರೆ ಅಂತಂದರೆ, ಯಾವುದೇ ರೀತಿಯಂತೆ ನಮ್ಮ ಬೆಂಗಳೂರು ಈ ಭಾಗದಲ್ಲಿ ಏರ್ಪೋರ್ಟ್ ಬಂತು. ಒಂದು 20 ವರ್ಷಗಳಿಂದ ಶುರುವಾಯಿತು, 15 ವರ್ಷಗಳು ಏರ್ಪೋರ್ಟ್ ಆಯಿತು. ಏನು ಈ ಭಾಗದಲ್ಲಿ ರೈತರೆಲ್ಲ ಬದುಕ್ಬೋದು, ಈ ಭಾಗದೆಲ್ಲ ರೈತರಂತೂ ಒಂದು ಒಳ್ಳೆ ಇದು ಬರ್ತದೆ, ಬೆಲೆ ಔಟ್ ಆಫ್ ಕಂಟ್ರಿಗೆ ಹೋಗ್ತದೆ ಅಂತ ಆಸೆ ಪಟ್ಟರು. ಯಾವುದೇ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಒಂದು ಕಂಪನಿ ತಂದಿದ್ದಾಗಲಿ ಅಭಿವೃದ್ಧಿ ಮಾಡಿದ್ದಾಗಲಿ ಇಲ್ಲ. ನಮ್ಮ ಲಕ್ಷಾಂತರ ಜನ ಇವಾಗ ನಾವು ವಿದ್ಯಾಭ್ಯಾಸ ಮಾಡಿ ಕೆಲಸಗಳಿಲ್ದಿರೋ ಸಾಯ್ತಾ ಇದ್ದೀವಿ. ಇವತ್ತು ನಾವು ಕೂಲಿ ಮಾಡುವವರು 60% ಇದ್ದೀವಿ. ಆದರೆ ಈ ಜನಪ್ರತಿನಿಧಿಗಳಿರುವಂಥ ಜನಪ್ರತಿನಿಧಿಗಳು ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗು ಈ ಜಿಲ್ಲೆಗಳು 3 ಜಿಲ್ಲೆಗಳಿರುವಂಥ ನಮ್ಮ ರೈತರನ್ನು ಸಾಯಿಸಬೇಕು, ವಿದ್ಯಾವಂತರನ್ನು ಸಾಯಿಸಬೇಕು ಅಂತ ಹೇಳಿ ಇವತ್ತು ಮುಂದಾಗಿ ಇವತ್ತು ಕಂಪನಿಗಳು ಮಾಡ್ತಾ ಇದ್ರೆ ಇದಕ್ಕೆ ಕಿರಿಕಿರಿ ನೀಡಿರುವಂಥ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗ್ ಸೇರಿಕೊಂಡು ರಾಜಕೀಯ ನಾಯಕರ ಜೊತೆಗೆ ಸೇರಿಕೊಂಡು ಅವರು ಶಾಮೀಲಾಗಿ ಇವತ್ತು ಸತತವಾಗಿ ರೈತರನ್ನು ಸಾಯಿಸಬೇಕು, ವಿದ್ಯಾರ್ಥಿಗಳನ್ನು ಸಾಯಿಸಬೇಕು ಅಂತ ಮುಂದಾಗಿದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ ಅವರಿಗೆ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗಿಗೆ ಮತ್ತು ಈ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ರೈತರು ವಿದ್ಯಾವಂತರು ಒಂದಾಗಿದ್ರೆ ನಿಜವಾಗಲೂ ನಿಮ್ಮ ಕಾಲ ನಡೆಯುವುದಿಲ್ಲ, ನಿಮ್ಮ ಆಟ ನಡೆಯುವುದಿಲ್ಲ. ಕಥಾಖಂಡಿತವಾಗಿ ನಿಮಗೆ ಕೊನೆ ಅಂತ ಹೇಳ್ತಾ ಇದ್ದೇವೆ. ಅದನ್ನು ಕೈ ಬಿಟ್ಟು ನಿಮಗೆ ಯಾರು ರಿಯಲ್ ಎಸ್ಟೇಟ್ ಮಾಫಿ ಆಗಿದ್ರೆ ಇದು ಲೋಕಾಯುಕ್ತಕ್ಕೋ ಸಿಬಿಐಗೋ ನಡೆಸಬೇಕು. ನಿಜವಾಗಲೂ ಹೋರಾಟ ನಡೆಸ್ತಾರೆ ನಮ್ಮ ರೈತರಲ್ಲ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗು ಇದರೆಲ್ಲ ಜೊತೆ ಸೇರ್ಕೊಂಡು ಮಾಡ್ತಾ ಇದೆ. ನಾವು ಸಿಬಿಐಗೆ ಒಪ್ಪಿಸ್ಬೇಕು, ಸಿಬಿಐಗೆ ಒಪ್ಪಿಸ್ಬೇಕು. ನಿಜವಾದಂಥ ರೈತರು ಯಾವ್ದಾದ್ರು ನಿಜವಾದಂಥ ರೈತರಿದ್ರೆ ನಾವು ನ್ಯಾಯವಾದಂಥ ಸರ್ಕಾರದಲ್ಲಿ ಚರ್ಚೆ ಮಾಡೋಣ, ಜಿಲ್ಲಾಂತರ ಅಧಿಕಾರಿಗಳ ಚರ್ಚೆ ಮಾಡೋಣ, ಉಸ್ತುವಾರಿ ಮಂತ್ರಿ ಹತ್ರ ಚರ್ಚೆ ಮಾಡೋಣ, ಇಲ್ವಾ ಸರ್ಕಾರ ಮುಖ್ಯಮಂತ್ರಿ ಚರ್ಚೆ ಮಾಡೋಣ. ಕೂತ್ಕೊಂಡು ಸ್ವಾಮಿ 550 ಎಕರೆ ಈಗ ರೈತರು ಬಿಟ್ಕೊಂಡಿದ್ದಾರೆ, ಈಗ ಮಿಕ್ಕಿದ್ದು ರೈತರಿಗೆ ಯಾವ್ದು ಬಿಟ್ಕೊಡ್ಬೇಕು ಶಾಂತಿಯುತವಾಗಿ ಚರ್ಚೆ ಮಾಡೋಣ ಬನ್ನಿ. ಇಲ್ವಾ ಕಂಪನಿ ಮಾಡಕ್ಕೆ ಬಿಡ್ರಿ. ಕಂಪನಿ ಆದ್ರೆ ಇಷ್ಟೊತ್ತು ಈ ಭಾಗದಲ್ಲಿ ಇವರು 2ನೇ ಬೆಂಗಳೂರು ಆಗುತ್ತೆ. ಇವತ್ತು ನಮ್ಮ ಚಿಂತಾಮಣಿ ಭಾಗದಲ್ಲಿ ಆಗ್ಬೋದು, 2 ಜಿಲ್ಲೆ ಆಗ್ಬೋದು. ಆದ್ರೆ ಕಂಪನಿ ಆದ್ರೆ ಇದು 2 ಕೋಟಿ ಅಂತ ಇವ್ರು ಘೋಷಣೆ ಮಾಡ್ತಾ ಇದ್ರು ಸರ್ಕಾರ. 1 ಎಕರೆಗೆ 2 ಕೋಟಿ ಅಂತ. SC ST ಜನಾದ್ರು ಇವತ್ತು 5 ಲಕ್ಷ ಕೊಡಲ್ಲ 1 ಎಕರೆಗೆ. ಆ ರೈತರು SC ST ಜನ ಬದುಕಬಾರ್ದ ಇವ್ರ ಜನಪ್ರತಿನಿಧಿ ರೈತರು ಬದುಕಬೇಕು, ಜಲಸಂಗ್ರಹ ಬರಬೇಕು, ಎಲ್ಲ ಕಾರ್ಮಿಕರು ಬದುಕಬೇಕು ಅಂತ ಪೇಪರ್ಗಳಲ್ಲಿ ಹೇಳ್ತೀರಲ್ಲ ಸ್ವಾಮಿ. ನೀವು ಪೇಪರ್ಗಳಲ್ಲಿ ಹೇಳ್ತೀರಾ, ಇವಾಗ ಎಲ್ಲಿ ನೀವು ಹೇಳ್ತೀರಾ? ನಿಜವಾದ ಒಂದು ಬದುಕುವ ಕಟ್ಟಕ್ಕೆ ಬರ್ತೀರಾ ನೀವು? ಬನ್ರಿ ನಮ್ಮ ಜೊತೆಗೆ ಬನ್ರಿ. ನಿಜವಾಗ ಒಂದು ಬದುಕು ರೈತರು ಬದುಕಬೇಕು, ನಿಜವಾದ ಬಡವರು ಬದುಕಬೇಕು ಅಂತೀರಾ ನೀವು? ಬನ್ನಿ ಜೊತೆಗೆ ಬನ್ನ ಚರ್ಚೆ ಮಾಡೋಣ. ಯಾವುದು ರೈತರು ಇದ್ರು ಆ ಜಮೀನು ಬಿಟ್ಕೊಡಕ್ಕೆ ಸರ್ಕಾರ ಮುಂದೆ ಇರ್ತದೆ, ಚರ್ಚೆ ಮಾಡೋಣ ನ್ಯಾಯಬದ್ಧವಾಗಿ. ಅದನ್ನು ಬಿಟ್ಬಿಟ್ಟು ಈ ಭಾಗದ ಅಭಿವೃದ್ಧಿ ಆಗಬಾರ್ದು, ಯಾವ ಜನರು ಬದುಕಬಾರ್ದು. ಇವಾಗ ಕಂಪನಿ ಆಯ್ತು, ಇಲ್ಲಿ ನಮ್ಮ ಭಾಗದಲ್ಲಿ ಕಂಪನಿ ಆಗಿದೆ, ಯಾವುದೇ ಪಕ್ಷ ಆಗ್ಬೋದು. ಅಭಿವೃದ್ಧಿ ಆಗಿರುವಂಥ ಜನರನ್ನು ಸಂಧಿಸ್ಬೇಕು, ಅಭಿವೃದ್ಧಿಯನ್ನು ತರಬೇಕು. ಅದನ್ನು ಬಿಟ್ಟುಬಿಟ್ಟು ಬೇರೆ ರೀತಿಯಲ್ಲಿ ಕಿರಿಕಿರಿ ಕೊಡೋದು ಅದೆಲ್ಲ ಬಿಟ್ಬಿಟ್ಟು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ. ಏನೋ ಜಿಲ್ಲಾಧಿಕಾರಿ ಇಂದ ಒಂದು ಮಾತು, ಪೊಲೀಸ್ ಅವ್ರಿಗೆ ಗೋಡ ಅಧಿಕಾರ ಅಂತ ಅವ್ರು ಏನೇನೋ ರೈತರ ಜಮೀನು ಕಿತ್ಕೊಂಡಕ್ಕೆ ಬಂದ್ರ, ಅವ್ರು ರೀಚ್ ಮಾಡ್ಕೊಂಡು ಬಂದ್ರು, SP ಅವರು ಬಂದ್ರು, ಜಿಲ್ಲಾಧಿಕಾರಿಗಳು ಅವರು ಜಮೀನು ಕಿತ್ಕೊಂಡು ಬಂದ್ರ. ಶಾಂತಿಯುತವಾಗಿ ಹೋರಾಟ ಮಾಡೋಣ, ಚರ್ಚೆ ಮಾಡೋಣ, ಅದು ಕೂತ್ಕೊಂಡು ಮಾಡೋಣ. ಅದಕ್ಕಾದ್ರೆ ಯಾರಾಟ ಬರ್ತಾರೆ? ಇಬ್ಬರವಾಗಿದ್ದಂಥ ಕೋರ್ಟ್ ಇದೆ, ನ್ಯಾಯಬದ್ಧವಾಗಿದೆ, ಅವಾಗ ಮಾಡೋಣ. ಎಲ್ಲರೂ ನಾವು ಬರ್ತೀವಿ. ತೊಂದರೆ ಆಗಿದ್ದು ಸಂದರ್ಭ